ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ವರ್ಸಸ್ ಬಸನಗೌಡ ಪಾಟೀಲ್ ವರ್ಸಸ್ ಎಂಪಿ ರೇಣುಕಾಚಾರ್ಯ. ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಸಿಡಿಮಿಡಿಗೊಂಡಿದ್ದಾರೆ. ರೇಣುಕಾಚಾರ್ಯ ಕಂಡ್ರೆ ಯತ್ನಾಳ್ ನಿಗಿ ಕೆಂಡ. ಹೈಕಮಾಂಡ್ ನಾಯಕರಿಗೆ ಕ್ಯಾರೆ ಎನ್ನದ ರೆಬಲ್ಸ್ ಲಿಂಗಾಯತ ಸಮಾವೇಶ ಮಾಡೇ ತೀರುತ್ತೇವೆ ಎಂದು ಪಣ. ಇತ್ತೀಚೆಗೆ ಮಾಜಿ ಶಾಸಕ ಮಾಜಿ ಸಚಿವ ರೇಣುಕಾಚಾರ್ಯ ಇದೇ ಪ್ಯಾಲೇಸ್ ಗ್ರೌಂಡ್ ಹತ್ತಿರದಲ್ಲಿ ಒಂದು ಸಮಾವೇಶವನ್ನು ಕರೆದಿದ್ರು. ಪಂಚಮಸಾಲಿ ಲಿಂಗಾಯತ ಸಮುದಾಯದ ಒಂದಷ್ಟು ಸ್ವಾಮೀಜಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ರೇಣುಕಾಚಾರ್ಯ ಲಾಸ್ಟ್ ಬೆಂಚಿನ ಸ್ಟೂಡೆಂಟ್ನ ಹಾಗೆ ಭಾಷಣ ಮಾಡಿದ್ರು. ಆ ಭಾಷಣದ ಸಾಲುಗಳಲ್ಲಿ ಅದೆಷ್ಟು ಪ್ರಬುದ್ಧತೆ ಇತ್ತೋ ಅದೆಷ್ಟು ಅಪ್ರಬುದ್ಧತೆ ಇತ್ತೋ ಗೊತ್ತಿಲ್ಲ. ಭಾಷಣ ಅಂತೂ ಮಾಡಿದ್ರು. ಇನ್ನೇನು ಭಾಷಣ ಮಾಡಿ ಮೈಕ್ ಒರೆಸ್ಕೊಂಡು ಸ್ಟೇಜಿಂದ ಇಳಿಬೇಕು. ಅಷ್ಟೊತ್ತಿಗದಾಗಲೇ ಎಲ್ಲೋ ಇದ್ದ ಯತ್ನಾಳ್ ಬಾಯಿ ಮುಂದೆ ಮಾಧ್ಯಮದವರು ಮೈಕಿಟ್ರು. ಅವನು ಯಾವನೋ ಗುಜರಿ ವ್ಯಾಪಾರಿ, ಚಿಲ್ಲರೆ ಕಾಸಿಗಾಗಿ ಸಮಾವೇಶ ಮಾಡ್ತಾರೆ. ಓತಪ್ರೋತವಾದಂಥ ವಾಗ್ವಾದಗಳು ಶುರುವಾಯಿತು ಯತ್ನಾಳ್ರಿಂದ. ನೋಡಿ, ಪ್ರತಿಯೊಬ್ಬರ ಧಾರ್ಮಿಕ ವಿಚಾರ, ಆಚಾರ, ವಿಶ್ವಾಸ ಅವರವರ ನಂಬಿಕೆ. ಅದು ಅಲ್ಲಿ ನೆರವೇರಿದ್ದಂತಹ ಸ್ವಾಮೀಜಿಗಳ ವಿರುದ್ಧವೂ ಕೂಡ ಯತ್ನಾಳ್ ನಿಗಿ ಕೆಂಡ ಕಾರಿದ್ರು. ಚಿಲ್ಲರೆ ಕಾಸಿಗೋಸ್ಕರ ಸಮಾವೇಶಕ್ಕೆ ಬಂದಿರ್ತಾರೆ ಸ್ವಾಮೀಜಿಗಳು ಅಂದರು. ರೇಣುಕಾಚಾರ್ಯ ಆತನೊಬ್ಬ ತುಘಲಕ್ಕು. ಆ ರೀತಿಯಲ್ಲೂ ಕೂಡ ವಾಗ್ವಾದಗಳು ಶುರುವಾಯಿತು. ಯತ್ನಾಳ್ ರೇಣುಕಾಚಾರ್ಯ ವಿರುದ್ಧ ಸಿಡಿಮಿಡಿಕೊಂಡ್ರು. ಆದರೆ ಈಗ ಮತ್ತೆ ಅದೇ ರೇಣುಕಾಚಾರ್ಯ ವಿರುದ್ಧ ಮಾತನಾಡಿದ್ದಾರೆ. ಲಿಂಗಾಯತ ಸಮಾವೇಶ ಮಾಡೇ ತೀರುತ್ತೇವೆ ಎಂದು ಪಣ. BSY ಮಾತಿಗೂ ಡೋಂಟ್ ಕೇರ್ ಎನ್ನುತ್ತಿರುವ ರೇಣುಕಾಚಾರ್ಯ. ಹಾಗಾದರೆ ಯತ್ನಾಳ್ ವರ್ಸಸ್ ರೇಣುಕಾಚಾರ್ಯನ, ಯತ್ನಾಳ್ ವರ್ಸಸ್ BY ವಿಜಯೇಂದ್ರನ ಏನಾಗ್ತಾ ಇದೆ ರಾಜಕೀಯದಲ್ಲಿ? ಮಾರ್ಚ್ 15ರ ಒಳಗೆ ರೇಣುಕಾಚಾರ್ಯ ಸಮಾವೇಶಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾರ್ಚ್ 22ರ ಒಳಗೆ ಯತ್ನಾಳ್ ಸಮಾವೇಶ ಅಂತೆ. ವೀರಶೈವ ಲಿಂಗಾಯತ ಸಮಾವೇಶ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಯಾರ ಮಾತಿಗೂ ಕಿವಿಗೊಡಲ್ಲ ಎನ್ನುತ್ತಿರುವಂತಹ ಇಬ್ಬರು ಶಾಸಕರು. ನಾನು ಸಾಫ್ಟ್ ಆಗಲ್ಲ ಎಂದ MP ರೇಣುಕಾಚಾರ್ಯ. ಬಿಜೆಪಿಗೂ ಲಿಂಗಾಯತ ಸಮಾವೇಶಕ್ಕೂ ಯಾವುದೇ ಸಂಬಂಧವಿಲ್ಲ. ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೇವೆ ಎಂದ ರೇಣುಕಾಚಾರ್ಯ 10 ಲಕ್ಷ ಜನ ಸೇರಿಸ್ತೀವಿ ಅಂದರು. ಮಾರ್ಚ್ 15ರ ಒಳಗೆ ರೇಣುಕಾಚಾರ್ಯ ಸಮಾವೇಶ. ಇಲ್ಲಿ ರಾಜಕೀಯ ಶಕ್ತಿ ಮತ್ತು ಸಾಮರ್ಥ್ಯ ರೇಣುಕಾಚಾರ್ಯ ಮತ್ತು ಯತ್ನಾಳಿಗೆ ಹೋಲಿಸಿದ್ರೆ ರೇಣುಕಾಚಾರ್ಯ ಯತ್ನಾಳ್ ಮುಂದೆ ಏನೇನೂ ಇಲ್ಲ. ಪ್ರತಾಪ್ ಸಿಂಹ ಹಿಂದೆ ನಿಂತ್ಕೊತಾರೆ ಅನ್ಕೊಂಡಿದ್ದಾರೇನೋ, P ರಾಜೀವ್ ನನ್ನ ಹಿಂದೆ ಬೆಂಬಲಕ್ಕೆ ನಿಂತ್ಕೊತಾರೆ ಅನ್ಕೊಂಡಿದ್ದಾರೇನೋ, BY ವಿಜಯೇಂದ್ರ ನನ್ನ ಹಿಂದೆ ಇದ್ದಾರೆ ಅಂತ ಅನ್ಕೊಂಡಿದ್ದಾರೇನೋ. ಆದರೆ ಒಂದು ವಾಸ್ತವ, BY ವಿಜಯೇಂದ್ರ ಯಾರಾದರೂ ಖಾರವಾಗಿ ಮಾತನಾಡಿದ್ರೆ ಅವರ ವಿರುದ್ಧ ಖಾರವಾಗಿ ಮಾತನಾಡುವಂತಹ ಇರಾದೆಯನ್ನು ಇಟ್ಕೊಂಡಿಲ್ಲ BY ವಿಜಯೇಂದ್ರ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ದಾರಿ ಮಧ್ಯೆ ನಿಂತ್ಕೊಂಡು ಪ್ರತಿಕ್ರಿಯೆ ಕೊಡುವಂತಹ ಕ್ಯಾರೆಕ್ಟರ್ BY ವಿಜಯೇಂದ್ರದಲ್ಲ. ಸಮಾವೇಶ ಮಾಡಬಹುದು, ಸಮಾವೇಶಕ್ಕೆ BY ವಿಜಯೇಂದ್ರ ಬರಬಹುದು. ಆದರೆ ರೇಣುಕಾಚಾರ್ಯ ಅಂದುಕೊಂಡಂತೆ ಬೆಂಬಲಗಳು ವ್ಯಕ್ತವಾಗುವುದು ಸಂದೇಹ. ವೀರಶೈವ ಲಿಂಗಾಯತ ಸಮಾವೇಶವನ್ನು ಮಾಡೇ ತೀರ್ತೀನಿ ಅಂತ ಹೇಳಿ ಮಾರ್ಚ್ 15ರ ಒಳಗೆ ರೇಣುಕಾಚಾರ್ಯ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದರೆ, ಮತ್ತೊಂದು ಕಡೆ ಮಾರ್ಚ್ 22ರ ಒಳಗೆ ಯತ್ನಾಳ್ ಸಮಾವೇಶ, ವೀರಶೈವ ಲಿಂಗಾಯತ ಸಮಾವೇಶ ಮಾಡೇ ಮಾಡ್ತೀವಿ. ಒಂದು ಕಡೆ 2 ನೋಟಿಸ್ಗಳು ಇಶ್ಯೂ ಆಗಿದ್ದಾವೆ. ಹೈಕಮಾಂಡ್ ನಾಯಕರು ನಿರಂತರವಾಗಿ ಬುದ್ಧಿ ಹೇಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಹಿತ್ತಾಳೆ ಕಿವಿ ಥರ ಕೇಳಿಸಿಕೊಳ್ಳದೆ ತಮ್ಮ ರಾಜಕೀಯ ಕಹಳೆಯನ್ನು ಮೊಳಗಿಸ್ಕೊಂಡೇ ಸಾಕ್ತಾ ಇದ್ದಾರೆ. ಯತ್ನಾಳ್ ಲಿಂಗಾಯತ ನಾಯಕನನ್ನ ಬಳಸಿಕೊಳ್ಳುತ್ತಿದ್ದಾನೆ, ಗಂಭೀರ ಆರೋಪ. ನನ್ನನ್ನು ಕೂಡ ಬಳಸಿಕೊಂಡಿದ್ದಾನೆ ಯತ್ನಾಳ್. ಯಾವ ಲಿಂಗಾಯತ ನಾಯಕರು ಕೂಡ ಅವನ ಜೊತೆ ಸೇರಬೇಡಿ, ಏಕವಚನದಲ್ಲಿ ಪಂಥಾಹ್ವಾನ. ಕೆಲವರು ಲಿಂಗಾಯತ ಸಮಾಜವನ್ನ ಒಡೆಯುತ್ತಿದ್ದಾರೆ. ಸಮಾಜದ ಸಂಘಟನೆ ಬಂದಾಗ ಎಲ್ಲರೂ ಒಟ್ಟಾಗಿ ಹೋಗಬೇಕು. ಹೀಗಂತ ಶಾಸಕ MP ರೇಣುಕಾಚಾರ್ಯ ಹೇಳಿದ್ದಾರೆ. ಎಲ್ಲರೂ ಒಟ್ಟಾಗಿ ಹೋಗಬೇಕು ಅಂತ ಹೇಳಿ ಯತ್ನಾಳ್ ಜೊತೆ ಸೇರಬೇಡಿ, ಇದು ಯಾವ ಥರದ ಆಭಾಸದ ಸಾಲುಗಳು ಅಂತ. ಎಲ್ಲರೂ ಒಟ್ಟಾಗಿ ಅಂತ ಕರೆ ಕೊಟ್ಟವರು ಅವರೇ, ನೀವು ಅವನ ಜೊತೆ ಸೇರಬೇಡಿ ಅಂತ ಹೇಳಿದ್ದು ಅವರೇ. ಅವರು ಲಿಂಗಾಯತ ಸಮುದಾಯವನ್ನು ಒಡೆದು ಹಾಕ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇರೋದು MP ರೇಣುಕಾಚಾರ್ಯ. ಹಾಗಾದರೆ
ಏನಿದು ಈ ಮಾತಿನ ಮರ್ಮ ಎನ್ನುವಂತಹದ್ದೇ ರಾಜಕೀಯವಾಗಿ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ ಬಹುದೊಡ್ಡ ಪೊಲಿಟಿಕಲ್ ಸಬ್ಜೆಕ್ಟ್.